ಯಾವ 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 ಯಾಕ ನಾ ಕಾಣವಲ್ಲೆ ನಿನ್ ಕಣ್ಣಿಗೆ? ನಿನ್ಗೋಸ್ಕರ ನಾನು ಮನೆಯವ್ರನ್ನೆಲ್ಲ ಬಿಟ್ಟು ಬಂದೀನಿ. ಆದ್ರೆ ನಿನ್ ಮಸ್ನಾಗಿರೋದು ಯಾವಾಗಲೂ ಅವ್ವ 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 ಅಷ್ಟಾಗೋತ್ ನಿನಗೆ. ಅದ್ ಯಾವಾಗ ಬುದ್ಧಿ ಬರ್ತಾನ? ಮನೆ ಬಿಟ್ಟು ಬರೋದಾದ್ರೆ ಇಲ್ಲಿಗೆ ನಮ್ಮವ್ ಬಂದ 50 ವರ್ಷ ಆತ. ಈಗ ಮಾನಿಕಾಯಿ ಚಟ್ನಿ ಹಾಕಕ್ಕೂ ಹೇಳಕ್ ಕರ್ತೀನಿ ತಡಿ. ಅಷ್ಟ್ ಹೇಳಿದ್ರ ಆತ. ಮತ್ತೆ ಜಗಳ ಶುರು ಮಾಡ್ಕೊಂಡ್ರೆ ನೀವು? ಈ ಬಿಸಿಲ್ದಾಗ ಎಲ್ಲಿಗೆ ಹೋಗಿದ್ಬೆ? ಬಗನ್ ಆರಾಮಿಲ್ದಾಗ ಆದ್ರೆ ಏನ್ ಮಾಡ್ಬೇಕು? ನಿಮ್ಮ ಅಕ್ಕ ಫೋನ್ ಮಾಡಿದ್ಲು, 1 ವಾರ ಇದ್ದು ಕಳಂತಿದ್ಲಿ. ನಿನ್ಗ್ ಗೊತ್ತಲ್ಲ ಆಕೀಗ ನಾನ್ ಕೈ ಮಾಡಿದ್ ಮಾನ್ ಚಟ್ನಿ ಎಷ್ಟ್ ಇಷ್ಟ ಅಂತ. ಆ ಮಾನ್ ಚಟ್ನಿ ಇಲ್ಲ ಅಂದ್ರ ರೊಟ್ಟಿ ಕೂಡ ತಿನ್ಗಲ್ಲ ಅಕ್ಕಿ. ಆದ್ರೆ ನಾವು 1 ವಾರ ಊರಿಗೆ ಹೊಂಟಿವಿ. ಎಲ್ಲಿಗೆ? ಆಕಿ ತವ್ರ ಮನಿಗೆ. ಅವ್ರ ಮನೆಗೆ? ನಿಮ್ಮಕ್ ಬಂದ್ರ ಮನೆಯಲ್ಲ ಯಾರು ನೋಡ್ಕೊಂತಾರ? ಹಂಗಾದ್ರ ಅಕ್ಕಿಲಿಗೆ ಬಂದ್ರ ಅವ್ರ ಮನಿ ಯಾರು ನೋಡ್ಕೊಂತಾರ? ಆ ಮುದೇಕ್ ಐತಲ್ಲ ಅವ್ರ ಅತ್ತಿ ನೋಡ್ಕೊಂತಾಳ. ಹಂಗಾದ್ರೆ ಈ ಮನಿನ ಅವ್ರ ಅತ್ತಿ ನೋಡ್ಕೊಂತಾಳ ಬಿಡು. ನೀನ್ ಒಳ್ಳೆ ಮಗ ಆಗಿದ್ ಇಷ್ಟೊಂದ್ ಕೆಟ್ಟವನ್ ಯಾವಾಗ ಆದಿ? ಒಬ್ಬ ಗಂಡ್ಸು ಯಾವಾಗ ಒಳ್ಳೆ ಮಗ ಹಾಕಾನ ಅವಾಗ ಕೆಟ್ಟ ಗಂಡ ಹಾಕಾನ. ಅವನ್ ಯಾವಾಗ ಒಳ್ಳೆ ಗಂಡ ಹಾಕಾನ ಅವಾಗ ಕೆಟ್ಟ ಮಗ ಹಾಕಾನ. ಈತ ಯಾವಾಗ ಇಷ್ಟ ಬುದ್ಧಿವಂತ ಅದ? ಗೊತ್ತಿಲ್ಲ. ನನ್ ಮಗ ಸಿಂಹದ್ ತರ ಇದ್ನ. ಆ ಸಿಂಹದ ಮೇಲೆ ಈಗ ಈ ದುರ್ಗಾದೇವಿ ಕುಂತಾಳ.